ತುಮಕೂರಿನ ಹೃದಯ ಭಾಗವೇ ಗಬ್ಬೆದ್ದು ನಾರ್ತಾ ಇದೆ. ಎಂಜಿ ರೋಡ್ನಲ್ಲಿರೋ ಯುಜಿಡಿ ಬ್ಲಾಕ್ ಜನರ ಪರದಾಟ. ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಎಂಬ ಗರಿಮೆ ಸಿಕ್ಕಿದೆ. ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಾನಾ ಅಭಿವೃದ್ಧಿ ಕಾರ್ಯ ನಡೆದಿದೆ. ಆದರೆ ತುಮಕೂರು ನಗರ ಎಷ್ಟು ಸುಂದರವಾಗಿದೆ, ಸ್ವಚ್ಛವಾಗಿದೆ ಅನ್ನೋದು ಪ್ರಶ್ನೆಯಾಗಿದೆ. ಹೌದು, ತುಮಕೂರು ನಗರ ಹೃದಯ ಭಾಗವಾದ ಎಂಜಿ ರಸ್ತೆಯಲ್ಲಿ ಯುಜಿಡಿ ಬ್ಲಾಕ್ ಆಗಿದ್ದು, ಎಂಜಿ ರೋಡ್ ಸಂಪೂರ್ಣವಾಗಿ ಗಬ್ಬೆದ್ದು ನಾರ್ತಾ ಇದೆ. ಇದರಿಂದ ತುಮಕೂರಿನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದೆ. ಹೌದು, ತುಮಕೂರು ನಗರದ 5ನೇ ವಾರ್ಡಿನ ವ್ಯಾಪ್ತಿಗೆ ಬರುವ ಎಂಜಿ ರೋಡ್ನ ಅಂಬೇಡ್ಕರ್ ಭವನದ ಬಳಿ ಇರೋ ಯುಜಿಡಿ ಬ್ಲಾಕ್ ಆಗಿದ್ದು, ಗಲೀಜು ನೀರು ರಸ್ತೆ ಮೇಲೆ ಹರಿತಾ ಇದೆ. ಸುಮಾರು 2-3 ದಿನಗಳಿಂದಲೂ ಯುಜಿಡಿ ನೀರು ಬ್ಲಾಕ್ ಆಗಿದ್ದು, ಗಲೀಜು ನೀರು ರಸ್ತೆ ಮೇಲೆ ಹರಿತಾ ಇದ್ದು, ಕೆಟ್ಟ ವಾಸನೆಯಲ್ಲಿಯೇ ಗಲೀಜು ನೀರನ್ನ ತುಳಿದುಕೊಂಡೇ ಜನರು ಓಡಾಡ್ತಿದ್ದಾರೆ. 2-3 ದಿನಗಳಿಂದ ಎಂಜಿ ರೋಡ್ನಲ್ಲಿ ಅಸ್ವಚ್ಛತೆಯಿಂದ ಕೂಡಿದ್ದು, ಗ್ರಾಹಕರಿಗೂ ಹಾಗೂ ವ್ಯಾಪಾರಸ್ಥರಿಗೆ ಸಂಕಷ್ಟ ಎದುರಾಗಿದೆ. ನಾವು ಎಲ್ಲ ಅಂಗಡಿಯವರು ಇದು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಇಲ್ಲಿ ಎಂಜಿ ರೋಡಲ್ಲಿ ಯುಜಿಡಿ ಕ್ಲೀನ್ ಸರಿಯಾಗಿ ಇದು ಏನು ಸ್ಮಾರ್ಟ್ ಸಿಟಿ ಕೆಲಸ ಕ್ಲೀನಾಗಿ ಹಾಕಿಲ್ಲ. ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಮತ್ತು ಅದು ತುಂಬಿ ಅರ್ಧ-1 ಗಂಟೆಯಲ್ಲಿ ತುಂಬಿ ನೋಡಿ ಎಲ್ಲ ರೋಡಿಗೆ ಬಂದುಬಿಡುತ್ತೆ ನೀರು. ಇದ್ರ ಬಗ್ಗೆ ನೀವೇನಾರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಕೊಟ್ಟಿದ್ದೀವಿ. ಏನು ಹೇಳ್ತಾರೆ ಕೇಳಿದ್ರೆ ಅವರು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. 15 ದಿವಸ ಟೈಮ್ ಕೊಡಿ, 1 ತಿಂಗಳು ಟೈಮ್ ಕೊಡಿ ಅಂತ ಹೇಳಿರ್ತಾರೆ. ಇನ್ನೂ ಮಾಡಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಏನಾರು ಗಮನ ಗಮನ ತಂದಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ ಹೇಳಿದ್ದೀವಿ. ಇನ್ನೂ ಯಾವುದು ರೆಸ್ಪಾನ್ಸ್ ನಮಗೆ ಸಿಗಲಿಲ್ಲ. ಸ್ವಲ್ಪ ಬರ್ತಿತ್ತು, ಈಗ ಜಾಸ್ತಿನೇ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ರೋಡಿಗೆ ಬಂತೈತೆ. ಒಳಗಡೆ SC/ST ಹಾಸ್ಟೆಲ್ ಹುಡುಗರದು ಐತೆ, ಹಾಸ್ಟೆಲ್ ಐತೆ, ಅಲ್ಲಿ ಅಂಬೇಡ್ಕರ್ ಭವನ್ ಐತೆ. ಅಲ್ಲಿ ತನಕ ನೀರು ಹೋಗಿ ನೋಡಿ ಎಲ್ಲ ಜಾಸ್ತಿ ಆಗಿಬಿಟ್ಟೈತೆ. ನೀರು ಓಡಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗಿಬಿಟ್ಟೈತೆ. ಅಂಗಡಿಯವ್ರಿಗೂ ತುಂಬ ಕಷ್ಟ ಆಗೈತೆ. ಎಲ್ಲ ನಾವು ಬಂಡವಾಳ ಹಾಕೊಂಡು, ಲಕ್ಷಾಂತರ ಬಂಡವಾಳ ಹಾಕೊಂಡು ಕೂತ್ಕೊಂಡು ಇಲ್ಲಿ ನಮಗೆ ತುಂಬ ಕಷ್ಟ ಆಗೈತೆ. ಫುಟ್ಪಾತ್ ಓಡಾಡೋಕ್ಕೆ ಸ್ಟೂಡೆಂಟ್ಸಿಗೆ ಕಷ್ಟ ಆಗೈತೆ. ಸ್ಟೂಡೆಂಟ್ಸ್ ಮತ್ತು ಸಾರ್ವಜನಿಕ ಬೇರೆಯವ್ರಿಗೆ ಎಲ್ಲರಿಗೂ ಕಷ್ಟ ಆಗೈತೆ ಓಡಾಡೋಕ್ಕೆ. ನೀವು ಹಾಸ್ಟೆಲ್ಲು ನೋಡಿ, ಒಳಗಡೆ ಹಾಸ್ಟೆಲ್ಲು ಇದೆ, ಚಿಕ್ಕ ಮಕ್ಳದ್ದು ಹಾಸ್ಟೆಲ್ ಐತೆ, ಚಿಕ್ಕ ಮಕ್ಳದ್ದು. ಅವ್ರಿಗೂ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ. ಮಕ್ಕಳು ಹಾಸ್ಟೆಲು. ಎಷ್ಟು ದಿನ ಆಯಿತು ಇದು ಕ್ಲೀನ್ ಮಾಡಿ? ಎಷ್ಟು ದಿವಸ ಅಂದರೆ ಬೆಳಿಗ್ಗೆ ಬಂದು ಕ್ಲೀನ್ ಮಾಡ್ತಾರೆ ಸರ್. ಮತ್ತೆ ಇದು ಹಂಗೆ ಸಾಯಂಕಾಲ ಮತ್ತೆ ಇದು ಸಾಯಂಕಾಲ ಅಲ್ಲ, ಮಧ್ಯಾಹ್ನನೇ ಆಗ್ಬಿಡುತ್ತೆ. ಒಂದಿನ 2 ದಿನದೆಲ್ಲ ಇದು ಬರೇ ಮಳೆ ಬಂದರೆ ಬರೇ ಇದೇ ಆಗುತ್ತೆ. ನಮಗೆ ಅಂದರೆ ಓಡಾಡೋಕ್ಕೆ ಎಲ್ಲ ಕಷ್ಟ ಆಗಿಬಿಟ್ಟಿದೆ. ನಮಗೆ ಕಸ್ಟಮರ್ಸ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ತೊಂದರೆನೇ. ಇಲ್ಲಿ ಸ್ವಲ್ಪ ದಯವಿಟ್ಟು ನೀವು ನಿಮ್ಮ ಕಡೆಯಿಂದ ಏನಾಗುತ್ತೆ ಇದು ಮಾಡಿ ನಮಗೆ ಹೆಲ್ಪ್ ಮಾಡಿಸಿ ಅಂತ ನಾವು ಹೇಳ್ಕೊತೀವಿ. ಮುನ್ಸಿಪಾಲ್ ಅವ್ರಿಗೆ ಸ್ವಲ್ಪ ಇನ್ಫಾರ್ಮ್ ಕೊಡಿ. ನಾವು ಕಂಪ್ಲೇಂಟ್ ಹಾಕಿದ್ದೀವಿ, ಇದು ಮಾಡಿದ್ದೀವಿ. ಬಟ್ ಏನು ಇದಾಗಿಲ್ಲ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಬಟ್ ನೀವು ಒಂದ್ಸತಿ ಹೇಳಿ ಇದು ಮಾಡಿಸಿ ಸರ್. ಅಧಿಕಾರಿಗಳಿಗೆ ಕೇಳಿದ್ರೆ ಏನು ಹೇಳ್ತಾರೆ? ಅವ್ರಿಗೆ ಮಾಡಿಸೋಣ ಇದು ಅಂತ ಹೇಳ್ತಾರೆ. ಬಟ್ ಅವರು ಅವ್ರ ಕಡೆಯಿಂದ ಎಷ್ಟಾಗುತ್ತೆ ಅವರು ಅಷ್ಟೇ ಮಾಡ್ತಾವ್ರೆ. ಬಟ್ ಏನೂ ಇದಾಗ್ತಾ ಇಲ್ಲ. ಇನ್ನು ನಗರದ ಹೃದಯ ಭಾಗದಲ್ಲಿಯೇ ಯುಜಿಡಿ ಬ್ಲಾಕ್ ಆಗಿದ್ದು, ಗಲೀಜು ನೀರು ಹರಿತಾ ಇದೆ. ತುಮಕೂರು ಮಹಾನಗರ ಪಾಲಿಕೆ ಸಮೀಪವೇ ಗಬ್ಬೆದ್ದು ನಾರ್ತಾ ಇದ್ರೂ ಪಾಲಿಕೆಯಿತ್ತ ಗಮನ ಹರಿಸ್ತಾ ಇಲ್ಲ. ಇದರಿಂದ ಜನರು ಪರದಾಡುವಂತಾಗಿದ್ದು, ಪಾಲಿಕೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಡೈಲಿ ಒಂದು ಅರ್ಧ ಗಂಟೆ ಬಂದು ತಕ್ಕೊಂಡು ಹೋಗ್ತಾರೆ. ಅರ್ಧ ಗಂಟೆ ಆದಮೇಲೆ ಮತ್ತೆ ರಿಟರ್ನ್ ಬರುತ್ತೆ. ಅದು ಎಸ್ಸಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಕೊಡಲ್ಲ ಸರಿಯಾಗಿ. ಅದಿನ್ನ ಗಲೀಜು ಹೋಗ್ತಾ ಇರುತ್ತೆ. ದಿನ ಅದೇ ಕಾಯಿಲೆ ಬರುತ್ತೆ. ಇಲ್ಲಿ ಹಾಸ್ಟೆಲ್ ಹುಡುಗರು ಓಡಾಡ್ತಾ ಇರ್ತಾರೆ, ಅದ್ಮೇಲೆ ಹೋಗ್ತಾರೆ. ಏನು ಇದ್ದಿಲ್ಲ, ಫೋನ್ ಮಾಡಿದ್ರು ಬರ್ತೀವಿ ಸರ್, ಬಂದು ತಕ್ಕೊಂಡು ಹೋಗೋರೆ ಆ ಥರ ಹೇಳ್ತಾರೆ. ಹಿಂಗೆ ಹೋಗ್ತಾ ಇರುತ್ತೆ ಗಲೀಜಿ. ಅಲ್ಲೂ ನೋಡಿ ಇಲ್ಲೆಲ್ಲ ಹಾಸ್ಟೆಲ್ ಹುಡುಗರು, ಇಲ್ಲ ಒಳಗಡೆ ಹಾಸ್ಟೆಲ್ ಹುಡುಗರು ಇರ್ತಾರೆ. ಏನು ತೊಂದರೆ ಏನಾದರೂ ಬಂದರೆ ಯಾರು ಜವಾಬ್ದಾರಿ? ಅದೇನೇ ಆಗ್ಲಿ, ಸ್ಮಾರ್ಟ್ ಸಿಟಿ ಅಂತ ಹೆಸರು ಪಡೆದಿರೋ ತುಮಕೂರು ಪಾಲಿಕೆ ನಿರ್ಲಕ್ಷ್ಯದಿಂದ ಜನರು ಹೈರಾಣಾಗಿದ್ದಾರೆ. ಏನಾದ್ರೂ ಪಾಲಿಕೆ ಎಚ್ಚೆತ್ತು ಬ್ಲಾಕ್ ಆಗಿರೋ ಯುಜಿಡಿಯನ್ನ ಕ್ಲೀನ್ ಮಾಡಿಸ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ರೋಷನ್, ಪ್ರಜಾಶಕ್ತಿ ಟಿವಿ,
ತುಮಕೂರು.